ಆತ್ಮೀಯ ವೃತ್ತಿ ಬಾಂಧವರೇ, ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿವಸ ಇತ್ತೀಚಿನ ಸ್ಯಾಟ್ಸ್ನ ಅಪ್ಡೇಟ್ಸ್ಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. 2019 ಮತ್ತು 20ನೇ ಸಾಲಿನ ವಿದ್ಯಾರ್ಥಿಗಳನ್ನು ನಾವು ಪ್ರಮೋಷನ್ ಮಾಡ್ಬೇಕಂತೇನು ಅಂದ್ಕೊಂಡಿದ್ದೀವಿ. ಅದು ಆಟೋಮೆಟಿಕ್ಕಾಗಿ ಪ್ರಮೋಷನ್ ಸಿಸ್ಟಮ್ ಜನರೇಟ್ ರಿಸಲ್ಟ್ ಯಾವ ರೀತಿ ಆಗಿದೆಯಲ್ಲ ಅದೇ ರೀತಿ ಪ್ರಮೋಷನ್ನು ಕೂಡ ಆಟೋಮೆಟಿಕ್ ಆಗಿದೆ. ಅದನ್ನು ನೀವು ಇಲ್ಲಿ ಗಮನಿಸ್ಬೋದು. ಪ್ರಮೋಟ್ ಸ್ಟೂಡೆಂಟ್ ಆಪ್ಷನ್ ಏನಿದೆ ಅಡ್ಮಿಷನ್ ಡೀಟೇಲ್ಸ್ನಲ್ಲಿ, ಅಲ್ಲಿ ನೀವು ಹೋಗಿ ಆಗ ಎಲ್ಲ ವಿದ್ಯಾರ್ಥಿಗಳು, ಶಾಲೆಯ ಒಟ್ಟು ವಿದ್ಯಾರ್ಥಿಗಳದ್ದು ಲಿಸ್ಟ್ ಓಪನ್ ಆಗುತ್ತೆ. ಮಕ್ಕಳ ಹೆಸರು ಮುಂದೆ ಪ್ರಮೋಟೆಡ್ ಅಂತೇಳಿ ಆಪ್ಷನ್ಸ್ ಇದೆ ನೋಡಿ. ಅಂದರೆ ಎಲ್ಲ ಮಕ್ಕಳು ಪ್ರಮೋಟ್ ಆಗಿರ್ತವೆ. ಹಾಗಾಗಿ ನಾವು ಪ್ರತಿ ಸಲ ಪ್ರಮೋಷನ್ ಏನು ಮಾಡ್ತಿದ್ವಿ ಆ ಪ್ರಕ್ರಿಯೆಯನ್ನು ಮಾಡುವಂಥ ಅಗತ್ಯವಿಲ್ಲ. ಆನಂತರ ನಮ್ಮ ಶಾಲಾ ಮಕ್ಕಳು ಬೇರೆ ಶಾಲೆಗೆ ದಾಖಲಾಗ್ತಾವಂತಾರೆ. ಅವ್ರು ಟಿ ಸಿ ಕೊಡಬೇಕಾಗಿತ್ತಂದ್ರೆ ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಅಂತೇಳಿ ಒಂದು ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ನಲ್ಲಿ ಏನು ಆಪ್ಷನ್ಸ್ ಇದೆಯಲ್ಲ ಅದನ್ನು ತೆಗೆದುಕೊಂಡು ಇಂಡಿವಿಜುವಲ್ ಟಿ ಸಿ ಇಶ್ಯೂ ಅಂತೇಳಿ, ಅದರಲ್ಲಿ ಎರಡನೇ ಆಪ್ಷನ್ಸು ಇಂಡಿವಿಜುವಲ್ ಟಿ ಸಿ ಇಶ್ಯೂ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿ ಈ ಥರ ಹೋಮ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ಕ್ಲಾಸ್ ವೈಸು ಓಪನ್ ಮಾಡ್ಕೋಬೋದು ಅಥವಾ ಆಲ್ ಸ್ಟೂಡೆಂಟು ಓಪನ್ ಮಾಡ್ಬೋದು. ಇಲ್ಲಿ ಅಕಾಡೆಮಿಕ್ ಇಯರನ್ನು ಸೆಲೆಕ್ಟ್ ಮಾಡಬೇಕು, 2019-20. ಆನಂತರ ಟಿ ಸಿ ಇಶ್ಯೂ ಟೈಪ್ ಇದನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಜನರೇಟ್ ಟಿ ಸಿ ಟು ಅಡ್ಮಿಟ್ ನೆಕ್ಸ್ಟ್ ಅಕಾಡೆಮಿಕ್ ಇಯರ್ ಅಂತೇಳಿ ಬರುತ್ತಲ್ಲಿ. ಒಂದು ವೇಳೆ ನಿಮ್ಮ ಶಾಲೆಯಲ್ಲಿ ಆರ್ ಟಿ ಮಕ್ಕಳಿದ್ರಂದ್ರೆ ನಾನ್ ಆರ್ ಟಿ, ಅಂಡರ್ ಆರ್ ಟಿ ಮಕ್ಕಳಿದ್ರೆ ಅಂಡರ್ ಆರ್ ಟಿ ಅಂತೇಳಿ ಸೆಲೆಕ್ಟ್ ಮಾಡಬೇಕು. ಸರ್ಕಾರಿ ಶಾಲೆಗಳಲ್ಲಿ ಇದಿರೋದಿಲ್ಲ. ಏಡೆಡ್ ಮತ್ತು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಆರ್ ಟಿ ಮಕ್ಕಳು ಇರ್ತಾರೆ, ಅವರು ಇದನ್ನು ಮಾಡ್ಬೋದು. ಇನ್ನು ಪ್ರಮುಖವಾಗಿ ಎರಡು ನೋಟ್ಗಳನ್ನು ಇಲ್ಲಿ ಕೊಟ್ಟಿದ್ದಾನೆ. ಪ್ರಮೋಷನ್ ಆರ್ ಡಿಟೇನ್ ಈಸ್ ಮಾಂಡೇಟರಿ ಫಾರ್ ಟಿ ಸಿ ಇಶ್ಯೂ. ಪ್ರಮೋಷನ್ ಆಗಿರ್ಬೇಕು ಮಕ್ಕಳು, ಇಲ್ಲಾಂದ್ರೆ ಫೇಲ್ ಆಗಿರ್ಬೇಕು, ಡಿಟೇನ್. ಎರಡನೇದು, ಆಟ್ ದ ಟೈಮ್ ಆಫ್ ಟಿ ಸಿ ಇಶ್ಯೂ ಆರ್ ಟಿ ಸ್ಟೂಡೆಂಟ್ ವಿಲ್ ಬಿಕಮ್ ನಾನ್ ಆರ್ ಟಿ. ಆರ್ ಟಿ ಮಕ್ಕಳು ನಮ್ಮ ಶಾಲೆಯಲ್ಲಿ ಇದ್ದು ಅಂದ್ರೆ ಅದನ್ನು ಟಿ ಸಿ ಇಶ್ಯೂ ಮಾಡಿದ್ವಿ ಅಂದ್ರೆ ಅದು ನಾನ್ ಆರ್ ಟಿ ಮಕ್ಕಳಾಗಿ ಹೊರಗೆ ಬರ್ತಾರೆ ಅವರು. ಈಗ ಇಲ್ಲಿ ಸರ್ಚ್ ಅಂತ ಕೊಡಬೇಕು. ಸರ್ಚ್ ಅಂತ ಕೊಟ್ಟಾಗ ನಿಮ್ಮ ಮಕ್ಕಳ ಲಿಸ್ಟ್ ಓಪನ್ ಆಗುತ್ತಾ. ಪ್ರತಿ ಮಗುವಿನ ಹೆಸರು ಮುಂದೆ ಇಶ್ಯೂ ಅಂತ ಇರುತ್ತೆ. ನೀವು ಟಿ ಸಿ ಇಶ್ಯೂ ಅಂತ ಕ್ಲಿಕ್ ಮಾಡಿರಿ ಅಂದರೆ ಇಲ್ಲಿ ಓಕೆ ಅಂತೇಳಿ ಕ್ಲಿಕ್ ಮಾಡಿ ಟಿ ಸಿ ಓಪನ್ ಆಗುತ್ತಾ. ಈ ರೀತಿ ಇಲ್ಲಿ ಪ್ರತಿಯೊಂದು ಅಂಶವನ್ನು ಗಮನಿಸಬೇಕು. ಆಮೇಲೆ ಇಲ್ಲೊಂದು ರಿಲಿಜನ್, ಧರ್ಮ ಅನ್ನೋದು ಹಿಂದೂ ಇಂಗ್ಲೀಷ್ನಲ್ಲಿ ಕರೆಕ್ಟ್ ಐತಿ. ಆಮೇಲೆ ಕನ್ನಡದಲ್ಲಿ ಹಿಂದೂ ಅಂತಾಗಿತ್ತು. ಅದನ್ನು ಅಪ್ಡೇಟನ್ನು ಕೊಡ್ತಾರೆ, ನೀವು ಅಪ್ಡೇಟ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಆನಂತರ ಇಲ್ಲಿ ಕೊನೆಗೆ ಬಂದು ಜನರೇಟ್, ಎಡಿಟ್ ಮತ್ತು ರೀಸೆಟ್ ಅಂತ ಎರಡು ಆಪ್ಷನ್ಸ್ ಇದಾವೆ. ನೀವು ಮಧ್ಯದಲ್ಲಿರ್ತಕ್ಕಂಥ ಐಕಾನ್ ಎಡಿಟನ್ನು ಕ್ಲಿಕ್ ಮಾಡಿ ಇಲ್ಲಿ ಡೇಟನ್ನು ನೀವು ಚೇಂಜ್ ಮಾಡ್ಕೋಬೋದು. ವಿದ್ಯಾರ್ಥಿ ಕಡೆಯ ಬಾರಿ ಹಾಜರಿದ್ದ ದಿನಾಂಕ, ಎಕ್ಸಿಟ್ ಕ್ಲಾಸ್ದು, ಆಮೇಲೆ ರಿಸಲ್ಟ್ ಘೋಷಣೆ ದಿನಾಂಕವನ್ನು ನಾವು ಹಾಕ್ಬೋದು, ಏಪ್ರಿಲ್ 10, 2020 ಅಂತೇಳಿ. ಆನಂತರ ಟಿ ಸಿ ಸಲುವಾಗಿ ಅವರು ಅರ್ಜಿ ಕೊಟ್ಟ ದಿನಾಂಕವನ್ನು ನೀವು ಹಾಕ್ಬೋದು. ಇಲ್ಲಿ ಎಡಿಟ್ ಮಾಡ್ಬೋದು. ಇದನ್ನು ನಾವು ಟಿ ಸಿ ಇವತ್ತು ಜನರೇಟ್ ಮಾಡ್ತಿದ್ವಿ ಅಂದ್ರೆ ಒಂದು ದಿನಕ್ಕಿಂತ ಮುಂಚೆ ಅವರು ನಿಮ್ಗೆ ಅರ್ಜಿಯನ್ನು ಕೊಟ್ಟಿರ್ಬೋದು, ಅಥವಾ ನೀವು ಇವತ್ತು ಜನರೇಟ್ ಮಾಡ್ತಿದ್ರೆ ಇವತ್ತು ಕೊಟ್ಟಿದ್ರಂದ್ರೆ ಇವತ್ತಿನ ಡೇಟನ್ನು ಹಾಕಬೇಕು. ಇಲ್ಲಿ ಮುಂದಿನ ತರಗತಿಗೆ ಉತ್ತೀರ್ಣಗೊಳಿಸಲು ಅರ್ಹನಾಗಿದ್ದಾನೆ, ಎಸ್ ಅಂತ ಇರುತ್ತೆ, ಎಸ್ ಅಂತ ಕ್ಲಿಕ್ ಮಾಡಬೇಕು. ಅನಂತರ ಇಲ್ಲಿ ಕೆಳಗಡೆ ಕ್ಯಾರೆಕ್ಟರ್ ಅಂತಿರುತ್ತೆ, ಕ್ಯಾರೆಕ್ಟರ್ ಆ್ಯಂಡ್ ಕಂಡಕ್ಟು ಆಪ್ಷನ್ ನಂಬರ್ 25, ಇದನ್ನು ಗುಡ್ ಅಂತ ಸೆಲೆಕ್ಟ್ ಮಾಡಿ ನೀವು ಟಿ ಸಿ ಜನರೇಟ್ ಅಂತ ಕೊಟ್ಟರೆ ಟಿ ಸಿ ಜನರೇಟ್ ಆಗುತ್ತೆ. ಇಷ್ಟು ನಾವು ಟಿ ಸಿ ಇಶ್ಯೂ ಪ್ರೊಸೆಸ್ಸನ್ನು ಮಾಡ್ಬೋದು. ಆನಂತರ ಇಲ್ಲಿ ಟಿ ಸಿ ಇಶ್ಯೂ ಮಾಡಿ
ನೀವು ನೇರವಾಗಿ ಪ್ರಿಂಟ್ ತಕ್ಕೋಬೋದು. ಇನ್ನು ಇಲ್ಲೊಂದು ಪ್ರಮುಖವಾದ ಆಪ್ಷನ್ಸ್ ಇದೆ, ನೀವು ನೋಡ್ಬೋದು ಪ್ರಿಂಟ್ ಒರಿಜಿನಲ್ ಟಿ ಸಿ ಅಂತೇಳಿ. ಪ್ರಿಂಟ್ ಒರಿಜಿನಲ್ ಟಿ ಸಿ ಅಂತೇಳಿ ಆಪ್ಷನ್ಸ್ ಇದೆಯಲ್ಲ, ಇಲ್ಲಿ ಕ್ಲಿಕ್ ಮಾಡಿ ನೀವು ಇಶ್ಯೂ ಮಾಡಿದಂಥ ಮಕ್ಕಳ ಒಂದು ಒರಿಜಿನಲ್ ಟಿ ಸಿ ಸಿಗ್ತಾವ, ನೀವು ಇಲ್ಲಿ ಪ್ರಿಂಟ್ ತಕ್ಕೋಬೋದು. ಅಲ್ಲಿ ಇಶ್ಯೂ ಮಾಡಿ ಅಲ್ಲಿ ಕೂಡ ನೀವು ಪ್ರಿಂಟ್ ತಕ್ಕೋಬೋದು. ಆನಂತರ ಅಲ್ಲಿ ಇಶ್ಯೂ ಮಾಡಿ ಇಲ್ಲಿ ಪ್ರಿಂಟ್ ಒರಿಜಿನಲ್ ಟಿ ಸಿ ಒಳಗೂ ಕೂಡ ನೀವು ಟಿ ಸಿಯನ್ನು ತೆಗೆದುಕೊಳ್ಬೋದು. ಆದರೆ ಯಾವುದೇ ಕಾರಣಕ್ಕೂ ಮೊಬೈಲ್ನಲ್ಲಿ ಟಿ ಸಿ ಇಶ್ಯೂ ಮಾಡೋಕ್ಕೆ ಹೋಗ್ಬೇಡ್ರಿ. ಮೊಬೈಲ್ನಲ್ಲಿ ಮಾಡಿದ್ರೆ PDF ಡೌನ್ಲೋಡ್ ಆಗೋದಿಲ್ಲ. ಅದಕ್ಕಾಗಿ ನಾವು ಕಂಪ್ಯೂಟ್ರಲ್ಲೇ ಟಿ ಸಿ ಇಶ್ಯೂವನ್ನು ಮಾಡಬೇಕು. ಆನಂತರ ಇದನ್ನು ಹೊರತುಪಡಿಸಿದ್ರೆ ಟಿ ಸಿ ಇಶ್ಯೂ ಮಾಡೋಕ್ಕಿಂತ ಮುಂಚೆ ನೀವು ಪ್ರಮುಖವಾದ ಕಾರ್ಯ ಏನಪ್ಪ ಅಂದ್ರೆ ಜನರೇಟ್ ಪ್ರೋಗ್ರೆಸ್ ರಿಪೋರ್ಟ್ ಕಾರ್ಡ್, ಇದನ್ನು ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಬೇಕು. ಒಂದ್ಸಲ ನೀವು ಟಿ ಸಿ ಇಶ್ಯೂ ಮಾಡಿದ್ರಿ ಅಂದ್ರೆ ನಿಮಗೂ ಯಾವುದೇ ಕಾರಣಕ್ಕೂ ಪ್ರೋಗ್ರೆಸ್ ಕಾರ್ಡ್ ಸಿಗೋದಿಲ್ಲ. ಅದಕ್ಕೆ ನೀವು ಪ್ರೋಗ್ರೆಸ್ ಕಾರ್ಡನ್ನು ಅಡ್ವಾನ್ಸ್ ಆಗಿ ಎಲ್ಲ ಮಕ್ಕಳದು PDF ರೂಪದಲ್ಲಿ ಡೌನ್ಲೋಡ್ ಮಾಡಿಕೊಂಡಿರಬೇಕು. ಇದನ್ನು ಈಗಾಗಲೇ ನಾನು ಹಿಂದಿನ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ಅದರಂತೆ ನೀವು ಪ್ರಮೋಟ್ನಲ್ಲಿ ಮಕ್ಕಳ ಸ್ಟೇಟಸ್ ಕೂಡ ನೀವು ಗಮನಿಸಬಹುದು. ಇಲ್ಲಿ ನೋಡಿ, ಮಗುವಿನ ಪ್ರಮುಖವಾದಂಥ 3 ಅಂಶಗಳನ್ನು ಇಲ್ಲಿ ನೀವು ನೋಡಬಹುದು. ದಿಸ್ ಪರ್ಸನ್ ಓನ್ಲಿ ನೆಕ್ಸ್ಟ್, ಇಲ್ಲಿ ಪ್ರಮೋಷನ್ ಆದಂಥ ಮಕ್ಕಳು ಮಾತ್ರ ಕಾಣಿಸ್ಕೊಳ್ತಾವೆ. ಆಮೇಲೆ ಎಸ್ಎ ಟು ಎಕ್ಸಾಮ್ಗೆ ಅಬ್ಸೆಂಟ್ ಇದ್ದರೂ ಕೂಡ ಹಿಂದಿನ ಎಕ್ಸಾಮ್ಗಳನ್ನು ಪರಿಗಣಿಸಿ 1ರಿಂದ 8ನೇ ತರಗತಿ ಮಕ್ಕಳನ್ನು ಪ್ರಮೋಟ್ ಮಾಡಲಾಗಿರ್ತದೆ. ಆಮೇಲೆ 9ನೇ ತರಗತಿ ಮಕ್ಕಳು ಸಿ ಗ್ರೇಡ್ ಮತ್ತು ಅಬ್ಸೆಂಟ್ ಎಸ್ಎ2 ಇದ್ದರೂ ಕೂಡ ಅವುಗಳನ್ನು ಕೂಡ ನಾವು ಆಟೋ ಪ್ರಮೋಟ್ ಆಗಿರ್ತಾವೆ. ಅದಕ್ಕಾಗಿ ಇದನ್ನು ಗಮನಿಸ್ಬೇಕಂತೇಳಿ ಸಿಸ್ಟಮ್ ಜನರೇಟ್ ಇರೋದರಿಂದ ಈ ಮಕ್ಕಳನ್ನು ಫೇಲ್ ಮಾಡಿಲ್ಲ ಅವರು. ಅನಂತರ ಮಕ್ಕಳ ಪ್ರಮೋಷನ್ ಆದಂಥ ಮಕ್ಕಳನ್ನು ನೀವು ಏನು ಮಾಡಬೇಕು, ಅಡ್ಮಿಟ್ ಥ್ರೂ ಪ್ರಮೋಷನ್ ಎನ್ರಾಲ್ಮೆಂಟ್, ಇಲ್ಲಿ ಅಡ್ಮಿಷನ್ ಡೀಟೇಲ್ಸ್ ಒಳಗೆ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತೇಳಿ ಒಂದು ಆಪ್ಷನ್ಸ್ ಬರುತ್ತೆ. ಅದರ ಮೂಲಕ ನೀವು ಮಕ್ಕಳನ್ನು ಮುಂದಿನ ತರಗತಿಗೆ ದಾಖಲಿಸಿಕೊಳ್ಬೋದು. ಇಷ್ಟು ನೀವು ಈಗ ಮಾಡಬೇಕಾದಂಥ ಸದ್ಯದ STS ಕಾರ್ಯಗಳು. ವೀಕ್ಷಿಸಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.